ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸುದೀಕ್ಷಾ ಬಿಟ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಾಲೇಜಪ್ಪ ಮಾತಾಡ್ತಾ ಇದ್ದೀನಿ. ಇವತ್ತೊಂದು ಸುಮ್ಮನೆ ಹಾಗೆ ನನ್ನ ಮಕ್ಕಳು ಒಂದು ಡ್ರೈವ್ ಹೋಗೋಣ ಅಂತ ಅಂದಾಗ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡಿದಾಗ ನನಗೆ ಬಂದಿದ್ದು ಥಾಟ್ ಸಿಗಂದೂರ್ ಬ್ರಿಡ್ಜು. ಸೊ ತುಂಬಾ ಜನ ಹೇಳ್ತಿದ್ರು ಅದು ರಾತ್ರಿ ಹೊತ್ತು ಬೆಳಗ್ಗೆ ಟೈಮಲ್ಲಿ ಆ ಬ್ರಿಡ್ಜ್ಗೆ ಹೋದ್ರೆ ಏನೋ ಒಂದ್ಸಲ ನೈಟ್ ಟೈಮ್ ನೋಡಿದಾಗ ಲೈಟ್ಸ್ ಅದ ಎಫೆಕ್ಟ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೀಗೆ ಅಂತ. ಸೊ ಲಾಂಚ್ ಅಲ್ಲಿ ಬರ್ತಾ ಇದ್ವಿ ನಾವು ಮೊದಲು. ಸೊ ನೋಡೋಣ ಅಂತ ಹೇಳಿ ಒಂದು ಡ್ರೈವ್ ಬಂದಿದ್ದೀನಿ. ಇದೇ ರೋಡಲ್ಲೇ ಇದ್ದೀನಿ ನಾನು. ಸೊ ಆ ರೋಡ್ ಇದ್ದು ರೋಡ್ ನಲ್ಲೇ ಇದ್ದೀನಿ ನಾನೀಗ. ಈಗ ನಾನು ಮೂವ್ ಆಗ್ತಾ ಇದ್ದೀನಿ. ಸೊ ಯಾವ ತರ ಇರುತ್ತೆ ಬ್ರಿಡ್ಜು ಅನ್ನೋದನ್ನ ನಿಮ್ಗೆ ಲೈವ್ ಅಲ್ಲೇನೆ ನಾನು ಅಂದ್ರೆ ಡೈರೆಕ್ಟ್ ಆಗಿ ಕಟ್ ಮಾಡ್ದಿರೋನೆ ನಾನು ತೋರಿಸ್ತೀನಿ. ಓಕೆ ಗಾಯ್ಸ್, ನಾನು ಇವಾಗ ನಿಮ್ಮನ್ನ ನೀಟಾಗಿ ರೋಡಲ್ಲಿ ಅದೇ ರೋಡಲ್ಲೇ ಸಿಗಂದೂರ್ ರೋಡಲ್ಲೇ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಇಂಟ್ರೆಸ್ಟಿಂಗ್ ಆಗಿದೆ. ಜಾಸ್ತಿ ಒಂದು 500 ಮೀಟರ್ಸ್ ಕೂಡ ಇಲ್ಲ. ವಿ ವಿಲ್ ರೀಚ್ ದ ಬ್ರಿಡ್ಜ್. ಸೊ ನೈಟ್ ಬ್ರಿಡ್ಜ್ ಯಾವ ತರ ಇರುತ್ತೆ, ಸೊ ಲೈಟಿಂಗ್ಸ್ ಎಲ್ಲ ಯಾವ ತರ ಇರುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ ಅಂತ ತುಂಬಾ ಜನ ಹೇಳಿದ್ದಾರೆ. ಸೊ ಅದ್ ಹೇಗಿರುತ್ತೆ ನೋಡೋಣ ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಬರ್ತಾ ಇದ್ದೀನಿ. ನಾನು ನೈಟ್ ಟೈಮು ಈ ಟೈಮಲ್ಲಿ 10 ಗಂಟೆನಲ್ಲಿ ನಾನು ಯಾವತ್ತೂ ಬಂದಿಲ್ಲ. ಸೊ ನೋಡೋಣ, ಆ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೂ ಕೂಡ ನಾನು ಶೇರ್ ಮಾಡ್ತೀನಿ ಹೇಗಿರುತ್ತೆ ಅನ್ನೋದನ್ನ ನೋಡಿ. ಸೊ ಎಸ್, ಈಗ ನಾನು ಬ್ರಿಡ್ಜ್ ಈಗ ಟರ್ನ್ ತಗೊಂಡಿದ್ದೀನಿ ಅಂದ್ರೆ ನಾನು ಬ್ರಿಡ್ಜ್ ಮೇಲೆ ಡೈರೆಕ್ಟ್ ಆಗಿ ಎಂಟ್ರಿ ಆಗ್ತೀನಿ. ಎಸ್, ದಿಸ್ ಈಸ್ ದ ಬ್ರಿಡ್ಜ್ ವಾಟ್ ನಾನು ಹೇಳಿದ್ದು. ಎಸ್, ಸೊ ಮೊದ್ಲೆಲ್ಲ ಸಿಗಂದೂರ್ಗೆ ಹೋಗ್ಬೇಕಂದ್ರೆ ತುಂಬಾ ಜನಕ್ಕೆ ಗೊತ್ತಿತ್ತು ಲಾಂಚ್ ಮುಖಾಂತರನೇ ಹೋಗ್ಬೇಕು ಅಂತ. ಬಟ್ ಲಾಂಚ್ ಟೈಮಿಂಗು ಬೆಳಗ್ಗೆ ಮತ್ತೆ 8 ಗಂಟೆ ನೈಟ್ ಟೈಮಿಂಗು ಅಂತ ಫಿಕ್ಸ್ ಮಾಡಿದ್ರು. ಸೊ ಈಗ ತುಂಬಾನೇ ಕಾರುಗಳಲ್ಲಿ ಹೋಗಿ ಸಿಗಂದೂರ್ಗೆ ಹೋಗಿ ಬರ್ಬೇಕು ಅಂದ್ರೆ ತುಂಬಾನೇ ಕಷ್ಟ ಪಡ್ತಾ ಇದ್ದಂತ ಸಿಚುಯೇಷನ್ಸ್. ಬಟ್ ನೋಡಿ, ಇದು ಬ್ರಿಡ್ಜ್ ತುಂಬಾ ಚೆನ್ನಾಗಿದೆ. ಒಂದ್ ರೀತಿ ಏನಂತಂದ್ರೆ ತುಂಬಾ ಅನುಕೂಲ ಆಗತ್ತೆ. ನೈಟ್ ಟೈಮ್ ಎಲ್ಲ ನಾವು ಈ ಸಿಗಂದೂರ್ ನೋಡ್ಬೇಕು ಅಂದ್ರೆ ಕೂಡ ಕಷ್ಟ ಆಗ್ತಿತ್ತು ನಮ್ಗೆ, ಯಾಕಂದ್ರೆ 6 ಗಂಟೆ ಮೇಲೆ ಲಾಂಚ್ ಇಲ್ಲ ಅಂತಾನೆ ಹೇಳ್ತಾ ಇದ್ರು. ಸೊ ಈಗ ಅದನ್ನೆಲ್ಲ ಮಾಡೋದು ನಮ್ಗೊಂದು ಒಳ್ಳೆ ಅದ್ಭುತವಾದಂತಹ ಒಂದು ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಸೊ ಹೇಗೆ ಯಾವ ತರ ಇರುತ್ತೆ ಅನ್ನೋದ್ರ ಮೇಲೆನೆ ನಿಮ್ಗೆ ಇದನ್ನ ತೋರಿಸ್ಬೇಕು ಅನ್ನೋ ಒಂದು ಇದಕ್ಕೆ ಬಂದಿದ್ದು. ಸೊ ನಾನು ಇಲ್ಲಿ ಹೇಳಿದ್ಬಿಟ್ಟು ಕೂಡ ನಾನು ನಿಮ್ಗೆ ಅದರದ್ದೊಂದು ಯಾವ ತರ ಇದೆ ಅನ್ನೋದನ್ನು ನೀವು ಕ್ಲೀನ್ ಆಗಿ ಕಾಣ್ಬೋದು. ಸೊ ನಿಜವಾಗ್ಲೂ ಇದೊಂದು ಸಿಗಂದೂರ್ ಬ್ರಿಡ್ಜ್ ಅನ್ನೋದೇನಿದೆಯಲ್ಲ, ಇದು ಒಂದು ಅದ್ಭುತವಾದಂತ ಒಂದು ಕೆಲಸ ಅಂತಾನೆ ಹೇಳ್ಬೋದು. ಸೊ ಇದು ಬ್ರಿಡ್ಜ್ ಫಸ್ಟ್ ಆಫ್ ಆಲ್ ಬಂದಿದ್ದು ಉದ್ದೇಶ, ಇಲ್ಲಿ ಬಂದು ನದಿದೊಂದು ಡ್ಯಾಮ್ ಕಟ್ಟಿದ್ದಾರೆ. ಡ್ಯಾಮ್ ಕಾಣುತ್ತೆ, ಅಷ್ಟೇ ಬೆಳೆ ಟೈಮ್ ಬಂದ್ರೆ ಡ್ಯಾಮ್ ಕಾಣುತ್ತೆ. ಆ ಡ್ಯಾಮಿನ ಬ್ಯಾಕ್ ವಾಟರ್ಸ್ ಏನಿದೆ, ಆ ಬ್ಯಾಕ್ ವಾಟರ್ ಸ್ಟ್ಯಾಂಡ್ ಆಗುವಂತದ್ದು. ಸೊ ಇಲ್ಲಿ ಸುಮಾರು ಒಂದಷ್ಟು ಡ್ಯಾಮ್ ಕಟ್ಟೋ ವಿಷಯದಲ್ಲಿ ಸುಮಾರು ಒಂದಷ್ಟು ಹಳ್ಳಿಗಳು ಕವರ್ ಅಪ್ ಆಯ್ತು. ಮತ್ತೆ ಆ ಹಳ್ಳಿಗಳು ಕವರ್ ಅಪ್ ಆಗಿರೋದ್ರಿಂದ ಇಲ್ಲಿ ಈ ಒಂದು ನದಿದು ಏನಿದೆ, ಐ ಮೀನ್ ಅಂದ್ರೆ ಈ ಬ್ಯಾಕ್ ವಾಟರ್ ಏನಿದೆ ಅದನ್ನ ದಾಟಿ ಆ ಕಡೆಗೆ ಹೋಗೋ ಜನಗಳಿಗೋಸ್ಕರ ಅಂತಾನೆ ಫ್ರೀ ಆಗಿ ಅಂದ್ರೆ ₹1 ಚಾರ್ಜಸ್ ಮೇಲೆ ಲಾಂಚ್ ಅನ್ನ ಕೆಳಗಡೆ ನೋಡಿ ಗೈಸ್. ಇವಾಗ ಸಿಗಂದೂರ್ ಬ್ರಿಡ್ಜ್ ಮೇಲೆನೆ ನಾನು ಸೆಂಟ್ರಲ್ ಬ್ರಿಡ್ಜ್ ಮೇಲೆ ಇದ್ದೀನಿ. ಸೊ ನೀವು ಬೇಕಿದ್ರೆ ಆ ಕಡೆ ಈ ಕಡೆ ನಾವು ವಿಡಿಯೋ ತೋರಿಸ್ತೀನಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಈ ಕಡೆ ಏನಿದೆಯಲ್ಲ ಇದೇ ಲಾಂಚ್ ಬರ್ತಾ ಇದ್ದಂತ. ಇವಾಗ ಕತ್ಲಿರೋದ್ರಿಂದ ಅದು ನಿಮ್ಗೆ ಏನು ಕಾಣಿಸ್ತಾ ಇಲ್ಲ ಇವಾಗ. ಸೊ ಅದಕ್ಕೆ ನಾನು ಕೆಳಗಡೆಯಿಂದ ಹೋಗಿ ನಾನು ಅದ್ರದ್ದು ವಿಡಿಯೋ ಯಾವ ತರ ಕಾಣುತ್ತೆ ಮೇಲೆ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ಒಂದ್ಸತಿ ಕಂಪ್ಲೀಟ್ ಆಗಿ 360 ಡಿಗ್ರಿದಲ್ಲಿ ವಿಡಿಯೋಸ್ ಯಾವ ತರ ಬ್ರಿಡ್ಜ್ ಕಾಣುತ್ತೆ ಅನ್ನೋದನ್ನ ನಾವು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡಿ, ಮಳೆ ಬರ್ತಾ ಇದೆ, ಸಖತ್ತಾಗಿದೆ. ಮಲೆನಾಡಿನ ಸೊಬಗು ಅಂದ್ರೇನೆ ಮಳೆ. ಆ ಮಳೆಯಲ್ಲಿ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀವಿ. ಸೊ ಏನ್ಯಾವ್ ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್, ನಾನ್ ಮಾಡ್ತಿರೋ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗ್ಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮಳೆ ಬರ್ತಾ ಇದೆ, ಸೊ ಹಾಗಾಗಿ ನಾನು ಇಲ್ಲಿಗೆ ಇದ್ ಮಾಡ್ತೀನಿ. ಕೆಳಗಡೆ ಇದೆ, ಅದು ಈ ಟೈಮಲ್ಲಿ ಕಾಣಲ್ಲ. ಲಾಂಚ್ ನ ಅರೇಂಜ್ ಮಾಡಿ ಅಲ್ಲಿಂದ ಟ್ರಾವೆಲ್ ಮಾಡ್ತಾ ಇದ್ದಂತ ಒಂದು ಇದಿದ್ದು. ಸೊ ತುಂಬಾ ನೀರ್ ಕಮ್ಮಿ ಆಗ್ಬಿಟ್ರು ಕೂಡ ತುಂಬಾ ಪರದಾಡ್ತಾ ಇದ್ರು ಹೋಗೋದಿಕ್ಕೆ ಬರೋದಿಕ್ಕೆ ಅಂತ. ಸೊ ಇವಾಗ ನೀರ್ ಕಮ್ಮಿ ಆದ್ರೂ ಅಷ್ಟೇನೆ, ಜಾಸ್ತಿ ಆದ್ರೂ ಅಷ್ಟೇನೆ ಒಂದು ಅದ್ಭುತವಾದಂತ ಒಂದು ಬ್ರಿಡ್ಜ್ ನ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ಇದು ಸಿಗಂದೂರಿಗೆ ಹೋಗಬೇಕಾಗಿರುವಂತ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕಾಗಿರುವಂತ ಒಂದು ಬ್ರಿಡ್ಜ್ ಇದು. ಸೊ ಅದನ್ನ ಇದ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ರಾತ್ರಿ ಹೊತ್ತು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೆ. ಬಟ್ ಇವಾಗ ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಆಗ್ತಿದ್ದೀನಿ. ಸೊ ಜೊತೆಗೆ ನಿಮ್ಗೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ನ ನಾನು ತರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಇವಾಗ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಸೊ
ಎಂಡಿಗೆ ಆಲ್ಮೋಸ್ಟ್ ಆಲ್ ನಾನು ಎಂಡಿಗೆ ಬಂದಿದ್ದೀನಿ. ಎಸ್, ನಿಜವಾಗ್ಲೂ ಇದೊಂದು ಅದ್ಭುತವಾದಂತಹ ಒಂದು ಮೂಮೆಂಟ್ ಅಂತಾನೆ ಅನ್ಕೋತೀನಿ. ಸೊ ನಿಮ್ಗೆಲ್ಲರಿಗೂ ಈ ಒಂದು ಮೂಮೆಂಟ್ ಅನ್ನ ತೋರಿಸ್ಬೇಕು ಅಥವಾ ಅದ್ರ ಬಗ್ಗೆ ಒಂದು ಇದನ್ನ ಹೇಳ್ಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಈ ಒಂದು ಟ್ರಾವೆಲ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಕೊಡೋದನ್ನ ಮರಿಬೇಡಿ. ಸೊ ನಿಮ್ಮ ಕಾಮೆಂಟು ಕೊಡಿ ನಿಮ್ಗೆ ಏನು ಅನಿಸುತ್ತೆ ಅಂತ. ಸೊ ಈಗ ಎಂಡ್ ಬ್ರಿಡ್ಜಿಗೆ ಬಂದಿದ್ದೀನಿ. ನಾನು ಈಗಾಗಲೇ ನಿಮಗೆ ಮಾತು ಕೊಟ್ಟ ಹಾಗೆ ಕೆಳಗಡೆ ಹೋಗಿ, ಅಂದರೆ ಲಾಂಚಲ್ಲಿ ರೀಚ್ ಆಗ್ತಿತ್ತಲ್ಲ ನೋಡಿ, ಅಲ್ಲಿ ಹೋಗಿ ಬಂದಿದ್ದೀನಿ ನಾನು. ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಅಂತ. ನಾನು ಈಗಾಗಲೇ ಹೇಳಿದೆ ನಿಮಗೆ, ಕೆಳಗಡೆ ಹೋಗಿ ಕೂಡ ನಾನು ವಿಡಿಯೋ ಮಾಡ್ತೀನಿ ಅಂತ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದೊಂದು ವ್ಯೂ ನಿಜವಾಗ್ಲೂ ಒಂದು ಅದ್ಭುತವಾದಂಥ ಒಂದು ಪ್ಲೇಸು, ತುಂಬ ಅಟ್ರಾಕ್ಟಿವ್ ಆಗೂ ಕೂಡ ಇದೆ. ಸೊ ನೀವು ಕೂಡ ಅಷ್ಟೇ ಸಿಗಂದೂರು ಬ್ರಿಡ್ಜ್ನ ನೋಡಬೇಕು ಅಂತ ಅನಿಸಿದ್ರೆ, ಇದರ ಅದ್ಭುತನ ನೋಡಬೇಕು ಅಂತಂದರೆ ರಾತ್ರಿ ಹೊತ್ತಲ್ಲಿ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಹೊತ್ತಲು ಹೋದರೆ ನಾರ್ಮಲಾಗಿ ಯಾವುದೋ ಒಂದು ಬ್ರಿಡ್ಜ್ ಮೇಲೆ ಹೋದಂಗಿರುತ್ತೆ. ಸೊ ಎಲ್ಲರಿಗೂ ಶುಭರಾತ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂತಲೇ ಹೇಳ್ತೀನಿ. ಸೊ ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಆ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಕಾಲೇಜಪ್ಪ ಸೈನಿಂಗ್ ಆಫ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ಇನ್ನೊಂದು ಸ್ಪೆಷಲ್ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್.